ಹಾಯ್ ಗಾಯ್ಸ್, ಯುಗಾದಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಸಂಗೀತಾಸ್ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಬಂದ್ಬಿಟ್ಟು ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ವ್ಲಾಗ್ ಅನ್ನೋ ಥರ ಯಾವ ವಿಡಿಯೋಸು ಇಲ್ಲಿವರೆಗೂ ಹಾಕಿಲ್ಲ. ಐ ಆಮ್ ಫಿಗರಿಂಗ್ ಔಟ್, ಇಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಇಫ್ ಐ ಅಪ್ಲೋಡ್ ದಿಸ್ ಇಸ್ ಅ ಪ್ರಾಪರ್ ಫಸ್ಟ್ ವಿಡಿಯೋ ಆಫ್ ಲೈಕ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಥರ ನಾನು ಅಪ್ಲೋಡ್ ಮಾಡೋದು. ಆ್ಯಂಡ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ರೈಟ್ ನೌ ಟೈಮ್ ಈಸ್ 4 o'clock. ಪೂಜೆ ಮಾಡಬೇಕು ಅಂತ ಅಮ್ಮ ಬೇಗ ಎಬ್ಬರಿಸಿದ್ದಾರೆ. 7 o'clock ಮೇಲೇನೋ ರಾಹುಕಾಲ ಅಂತ ಹೇಳಿಬಿಟ್ಟು ಪೂಜೆ ಮಾಡೋಕ್ಕಾಗಲ್ಲ. ಸೊ ಯುಗಾದಿ ಹಬ್ಬದ ದಿವಸ ನಮ್ಮ ಮನೇಲಿ ಧಾನ್ಯ ಪೂಜೆ ಮಾಡ್ತೀವಿ ನಾವು. ಸೊ ಆ್ಯಕ್ಚುಲಿ ಯುಗಾದಿ ಹಬ್ಬದ ದಿನ ಮಾಡಲ್ಲ ನಾವು. ಒಂದಿನ ಹಿಂದೆನೇ ಲೈಕ್ ಧಾನ್ಯ ಪೂಜೆನ ಮಾಡಿ ನೆಕ್ಸ್ಟ್ ದಿನ ಯುಗಾದಿ ಹಬ್ಬ ಆಚರಿಸ್ತೀವಿ. ಬಟ್ ಇದೇನೋ ಟೈಮಿಂಗ್ಸ್ ಈ ಸಲ ಚೆನ್ನಾಗಾಗಿಲ್ಲ, ಏನೋ ರಾಹುಕಾಲ ಅದು ಇದು ಅಂತ ಏನೇನೋ ಹೇಳ್ತಾಯಿದ್ರು. ಸೊ ಫಾರ್ ದ್ಯಾಟ್ ರೀಸನ್ ಹಬ್ಬದ ದಿವಸನೇ ಬೆಳಗ್ಗೆ ಇಟ್ಕೊಂಡಿದ್ದೀವಿ ನಾವು. ಸೊ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಕ್ಲೀನಾಗಿ ಆಮೇಲೆ ಸಿಗ್ತೀನಿ. ರೆಡಿ. ನಮ್ಮಮ್ಮ ಒಂದಿಷ್ಟು ಕೆಲಸ ಇಡ್ತಾರೆ, ಇವಾಗ ಮಾಡದೆ ಹೋದರೆ ಊರು ಅಂತಾರೆ, ಕೇಳಿಸ್ಕೊಳ್ಳಿ ಹಂಗೆ. ಹ್ಯಾಪಿ ಯುಗಾದಿ ಸುಚಿ. ಈಗ ವಿಶ್ ಮಾಡಂಗಿಲ್ವಾ? ಮಾಡ್ಬೋದು. ಹ್ಯಾಪಿ ಯುಗಾದಿ. ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಅಲ್ಲ, ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದೀನಿ, ಅಲ್ಲಿ ನೋಡಿದ್ರೆ ಹೊಳ್ಸಿದ್ದಾರೆ. ಹೊಳಸೈತ ಅಳಿಸಿದ್ದೀರಾ ಅಂದಿದ್ದು. ಹೊಳಸೈತೆ. ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದೀನಿ. ಇನ್ನೇನು ನೀವೇ ಮೂಡಿಸಿದ್ರಲ್ಲ ಬಿಡಿ, ಇನ್ನೇನು ನಾನು ಮೂಡಿಸ್ಬೇಕು. ತುಳಸಿಗೆ ಒಂದು ಸ್ವಲ್ಪ ಕಿತ್ಕೊಂಡು ಕಟ್ಟಿ. ಇನ್ನೇನು ಮೂಡಿಸ್ಬೇಕು? ಸಿಂಗಲ್ ಹೂವು ಮೂಡಿಸಿ. ಅಲ್ಲಿಡಿ. ಹಿಂಗೆ ಆ ಕಡೆ ಇಡಬೇಕು. ಇಷ್ಟಿಷ್ಟು ಹಿಂಗೆ ಇಡೋಣ ಬಿಡಿ. ಕಟ್ಟಲ್ಲಿ ಬಿದ್ದೋಗುತ್ತೆ ಒಂದೊಂದೇ ಕುಡಿದಾರ ಬಟ್ಟೆ ಮೇಲೆ ಅನ್ಕಿಸ್ಕೊಬೇಡ. ಅನ್ಕ್ಸೋ ಥರ ಕೊಟ್ಬಿಟ್ಟು ಬಟ್ಟೆ ಮೇಲೆ ಅನ್ಸ್ಕೊಬೇಡ ಅಂತ. ಈ ಕಡೆನಾ? ನಮಗೆ ಇವಾಗ ಹೊರಗಡೆ ಕುಡಿಸಿ ರಂಗೋಲಿ ಬಿಡಬೇಕಂತೆ. ಈಗ ಬಿಡಿಸೋದ್ರಲ್ಲೂ ಸೊ ದೇ ನೀಡ್ ಬಕೆಟ್ ಆ್ಯಂಡ್ ಜಗ್. ಹೂವು ಚಂದ ಬಿಟ್ಟಿದಲ್ಲ, ಅದು ಗುಡಿಸ್ಬೇಡಿ ಬಿಡಿ, ಹಂಗೆ ಇರಲಿ. ಅದು ಗುಡಿಸ್ತೀರಾ? ಬಿಡಮ್ಮ, ನಾನು ಬಿಡ್ತೀನಿ. ನೀನು ಸರಿ ಬಿಡ್ತಾನೋ ಇಲ್ಲ. ಈ ಚುಕ್ಕೆನಾ ಇದ್ರೊಳಗಿಂದ ತಗೊಳ್ಳೆ. ಇದ್ರೊಳಗ? ಇದ್ರೊಳಗಿಂದ ಹಿಂಗೆ ನನ್ಕಿನ್ನ ಗಮ್ಮಗೆ ಬರ್ತೈತೆ. ಎದೇಳು, ನಾನೊಂಥರ ನೀನೊಂಥರ ಆಗುತ್ತೆ, ಆಮೇಲೆ ಇದು ಮಾಡುವಂತ. ಚೆನ್ನಾಗೇ ಬರ್ದಿದ್ದೀನಲ್ಲಮ್ಮ. ನಿನ್ಕಿಂತ ಚೆನ್ನಾಗೇ ಬರ್ದಿದ್ದೀನಿ ಮಮ್ಮಿ. ಅಳ್ಸಿ ಮಮ್ಮಿ, ಚೆನ್ನಾಗಿ ತಡಿಗೆ ಒಂದು ನಿಮಿಷ. ಹಿಂಗೆ ಬರಬೇಕು, ಅದು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಆಮೇಲೆ ಸರಿ ಬರೀ ಅದು. ನಾನಂತೂ ಈ ರಂಗೋಲಿ ಹಾಕಲ್ಲ ವಿಡಿಯೋದಲ್ಲಿ. ಕಲ್ಲರ್ ಮಾಡ್ತೀನಿ, ಸುಮ್ಮನೆ ಇರಲ್ಲ. ಈ ಥರ ರಂಗೋಲಿ ನಿಮ್ಮನೇಲೂ ಹಾಕ್ತಾರ ಹೇಳಿ. ಬಿಡಿಮ ಬೇಗ ಬೇಗ, ಹೊಟ್ಟೆ ಹಸಿದಿದೆ ನನಗೆ. ಈಗ ಹೊಟ್ಟೆ ಹಸಿದ್ರೆ ನಾನು ನಿಮ್ಗೆ ಅಡುಗೆ ಮಾಡ್ಕೊಡೋಕ್ಕಾಗುತ್ತಾ? ಏನು ತಿಂಡಿ ಮಾಡ್ತೀರಾ? ಹೋಟ್ಲಿಂದ ತರಿಸ್ಕೊಡಿ.
ಅದು ಫೈನಲ್ ಔಟ್ಪುಟ್ ಆದಮೇಲೆ ತೋರಿಸ್ತೀನಿ. ನನಗೆ ಯಾಕೋ ಚೆನ್ನಾಗಿ ಬರೋದಿಲ್ಲ ಅಂತ ಅಂದ್ಕೊತಿದ್ದೀನಿ, ಗೊತ್ತಿಲ್ಲ. ಅದೇನೋ ಕಲರೆಲ್ಲ ಮಾಡ್ತಾರಂತೆ, ನೋಡೋಣ. ನಂಗೆ ಬೆಳಗ್ಗೆ ಬೇಗ ಇದ್ದರೆ ಹೊಟ್ಟೆ ಬೇರೆ ಹಸಿಯುತ್ತೆ. ಹಾಳಾಯ್ತಾ? ತಪ್ಪೋಯ್ತಾ? ಏನಂತೀರಾ? ಸತತವಾಗಿ ಹಾಳು ಮಾಡಿದ್ದೀರಾ. ಅದಕ್ಕೆ ನಾನು ಮುಂಚೆನೇ ನೀರನ್ನ ಲೋಡ್ ಮಾಡಿ ಇಟ್ಟಿದ್ದೆ, ಹಿಂಗೆ ಹಾಳಾಗುತ್ತೆ, ಹಿಂಗೆ ಹಾಕ್ಬೋದು ಅಂತ. ನಂದೆ ನಮ್ಮಮ್ಮಂಗೆ ನಾನು ಬಿಡ್ತೀನಿ ಕೊಡಮ್ಮ ಅಂತ, ಕೇಳಲಿಲ್ಲ. ಬರೆಯೋಕ್ಕಾದ್ರೂ ಬಂತು. ಮಮ್ಮಿ ನೀವು ಮುಂಚೆ ಯಾವ್ದು ಬಿಟ್ಟರೆ ಬಿಡಿ ನೀರು ಹಾಕ್ತೀನಿ. ಬೇಡ, ಹಿಡ್ಕೊ. ಕಲ್ಲರ್ ತುಂಬಿದ್ರೆ ಏನಾಗುತ್ತೆ? ಕಲರ್ ತುಂಬಕ್ಕೂ ಚೆನ್ನಾಗಿ ಶೇಪಲ್ಲಿ ಇಲ್ಲ ಅದು. ಟೈಮ್ ಆಗುತ್ತೆ, ಸುಮ್ಮನೆ ಇರೋ ಸಂಗೀತ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಿಮ್ಮ ಮನೆಗೆ ಏನಾದರೂ ರಂಗೋಲಿ ಬಿಡಬೇಕು, ತುಂಬ ಚೆನ್ನಾಗಿ ರಂಗೋಲಿ ಬಿಡಬೇಕು, ಅದು ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣಬೇಕು ಅಂದರೆ ನಮ್ಮ ಮಮ್ಮಿನ ಕಾಂಟ್ಯಾಕ್ಟ್ ಮಾಡಿ. ಅದು ಎಷ್ಟು ಬಿಟ್ಟರು ಒಂದು ಚೂರು ಚೆನ್ನಾಗಿ ಬರ್ತಾಯಿಲ್ಲ ಅವ್ರಿಗೆ. ಅದೇ ಸ್ಯಾಟಿಸ್ಫ್ಯಾಕ್ಷನ್. ಟೈಮ್ ಆಗುತ್ತೆ ಪೂಜೆ ಮಾಡಬೇಕು ಅಂತ, ಅದೊಂದು ಗತಿ ಆಗುತ್ತೆ. ಆಗಲಿ. ಯಾವುದೇ ರೀತಿ ಇಸ್ರೇಲ್ ಆಗಿರ್ಬಹುದು, ಇರಾನ್ ಆಗಿರ್ಬಹುದು, ಇವರ ನಡುವೆ ಇರುವಂತಹ ಯುದ್ಧ ಮನಸ್ತಾಪಗಳು ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಯುದ್ಧ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಸೊ ಇವಾಗ ನಾನು ನಮ್ಮ ಅತ್ತೆ ಮನೆಗೆ ಬರ್ತೀನಿ. ನಮ್ಮ ಅತ್ತೆ ಮನೆ ನಮ್ಮ ಮನೆ ಪಕ್ಕನೇ ಇರೋದು. ಸೊ ಇವಾಗ ಹಬ್ಬದ ಊಟ ಇಲ್ಲಿ ಮಾಡ್ತಾ ಇದ್ದಾರೆ. ನಾಳೆ ನಾನ್ ವೆಜ್ ನಮ್ಮ ಮನೇಲಿ. ಸೊ ಹಾಯ್ ಹಾಯ್ ರಾಮು, ಹಾಯ್ ರಾಮು. ಸೆಕೆಂಡ್ ಕೊಡು, ಸೆಕೆಂಡ್ ಥ್ಯಾಂಕ್ ಯು. ನಮ್ಮ ಮನೇಲಿ ಹಬ್ಬ ಆಯ್ತು, ನಿಮ್ಮ ಮನೇಲಿ ಏನು ಮಾಡ್ತಿದ್ದೀರಾ? ನೀನು ಇಲ್ಲಿ ಬರ್ಬೇಕು, ನಾನು ಈ ಕಡೆ ಬಂದರೆ ಅಲ್ಲೋಳು ಕಲಿತಾನೆ. ಹೂವು ಅಂತಿದ್ದಲ್ಲಿ ಬಿಡಿಸ್ಕೊಂಡಿದ್ದಾವೆ, ಚೆನ್ನಾಗಿದ್ದಾವೆ ಫ್ರೆಶ್ ಹೂವು. ಹ್ಯಾಪಿ ಯುಗಾದಿ. ಹಾಂ ನೋಡಿ ಹೂವು ಅಷ್ಟು ಹತ್ರ ಬಂದ್ರಮ್ಮ ನೀನು. ನೋಡು ನೋಡಿ ಸುಮ್ಮನೆ ಇರು ಮಾಮ. ಆಯ್ತು, ಬೇವಿನ ಸೊಪ್ಪು ಅಲ್ಲಿ ಮುಡ್ಸು. ಏನೇನು ಅಡುಗೆ ಅಮ್ಮ? ಹೆಚ್ಕೊಡ್ಬೇಕಾ? ಮಾ ಏನೇನು ಅಡುಗೆ? ಹೆಚ್ಕೊಡ್ತಾ ಇದೀನಿ. ಮತ್ತೆ ಏನೇನತ್ತೆ? ಒಬ್ಬಟ್ಟು, ಅನ್ನ, ಸಾರು, ಕಡಲೆ ಉಸ್ಲಿ, ಕಾಳು ಗೊಜ್ಜು, ಹೆಸರು ಬೇಳೆ, ಆಲೂಗೆಡ್ಡೆ ಪಲ್ಯ, ಪಕೋಡ, ಹಪ್ಪಳ, ಉಪ್ಪಿನಕಾಯಿ, ಚಿತ್ರಾನ್ನ, ಮಜ್ಜಿಗೆ, ರಾಮುಗೆ ಏನು ಕೊಡ್ತೀರಾ? ಎಲ್ಲಾನು ಕೊಡ್ತೀನಿ. ರಾಮು ಅವನಿಗೂ ಒಂದು ಬಾಳೆ ಎಲೆ ಹಾಕೋದು. 10 ಎಲೆ ತಂದಿದ್ದೀನಿ. ನಾವು ಹಿಂಗೆ ಅನ್ನೋಷ್ಟ್ರೊಳಗೆ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಎಲ್ಲ ರೆಡಿ ಮಾಡಿದ್ದೆ ಸಂಗೀತ. ಒಗ್ಗರಣೆ ಮಾಡೋದಷ್ಟೇ. ಎಷ್ಟು ಗಂಟೆಗೆ ಎದ್ರಿ? ಸಾಕು. ನಮ್ಮ ಮನೆ ಸ್ಪೆಷಲ್ ಪರ್ಸನ್ಗೆ ಊಟ ಎಲ್ಲ ಟೈಮಲ್ಲಿ ಕೊಡ್ತೀವಿ. ಹಬ್ಬ ಅಂತ ಹೇಳಿ ಅವರಿಗೆ ಕೊಡ್ತಾ ಇದ್ದಾರೆ. ಸಾಕನಮ್ಮ? ಹಾಂ ಸಾಕಾ?
ಬೇಡ ಸ್ವೀಟ್ ಬೇಡ. ಅಳೋ ಒಬ್ಬಟ್ಟೆ ಹಾಕಿಲ್ವಲ್ಲೇ ತಿನ್ನ ಮನೆಯೇ ಕಿತ್ಕೊಳ್ಳಲ್ಲ. ಮುಂದಿನ ವರ್ಷ ಹೆಂಗೂ ಬಂದೇ ಬಂದಿ. ಇಲ್ಲಿ ನೋಡ್ತೀನಿ ನಾನು. ಇನ್ನು ಮಲ್ಕೋಬೇಕು, ಸುಮ್ಮನೆ ಇರಪ್ಪ. 4 ಗಂಟೆಗೆ ಎದ್ದಿದ್ದೀನಿ, 1 ಅವರ್ ಮಲ್ಕೋಬೇಕು. ನಾನಿಲ್ಲಿ ಎದ್ದೋಗ್ತೀನಿ. ನಾನು ಐ ಹೋಪ್ ನೀವೆಲ್ಲ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಅನ್ನೋದಕ್ಕೆ ಇನ್ನೂ ಇದೆ ದಿನ, ಲೈಕ್ ಅರ್ಧ ದಿನ ಇನ್ನೇನು ಹಬ್ಬ ಮುಗಿತಾ ಬಂತು. ಸೊ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ, ಬಿಕಾಸ್ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದರಿಂದ. ಸೊ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಊಟ ಅಂದರೆ ಸ್ವಲ್ಪ ಲೈಟಾಗೆ, ನಾಟ್ ಟೂ ಮಚ್. ಆಮೇಲೆ ಬಟ್ ತುಂಬ ವೆರೈಟೀಸ್ ಮಾಡಿದ್ರು ನಮ್ಮ ಅತ್ತೆ, ಸಿಕ್ಕಾಬಡೆ ವೆರೈಟೀಸ್. ಇವಾಗ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಐ ಆಮ್ ನಾಟ್ ಶ್ಯೂರ್, ಐ ಥಿಂಕ್ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಲೆಟ್ಸ್ ಸಿ. ಇವಾಗ ರೆಡಿ ಆಗ್ತಾ ಇದ್ದೀನಿ, ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸೊ ಇವಾಗ ಮಾಲ್ ರೀಚ್ ಆಗಿದ್ದೀವಿ. ಸ್ವಲ್ಪ ಹೊತ್ತೆಲ್ಲ ಓಡಾಡಿಕೊಂಡು ಗೇಮ್ಸ್ ಆಡಬೇಕು ಅಂದ್ಕೊಂಡಿದ್ದೀವಿ. ಗೇಮ್ಸ್ ಆಡಿ ಮೂವಿ ಟಿಕೆಟ್ ಬುಕ್ ಆಗಿದೆ ಲವ್ ಮಾಕ್ಟೇಲ್ 3ಗೆ. ಸೊ ಲೆಟ್ಸ್ ಗೋ. ಸೊ ಗೇಮ್ ಎಲ್ಲ ಆಡಿಕೊಂಡು ಗೊಂಬೆ, ಇದೊಂದು ಗೊಂಬೆ, ಇವಾಗ ಪಾಪೈಸಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಆ್ಯಂಡ್ ಅದೇ ಅದು ತೋರ್ಸತ್ತೆ ಪಾಯಿಂಟ್ ಸಿಕ್ಕಿರೋದು, ಅದು ಪಾಯಿಂಟ್ ಸಿಕ್ಕಿರೋದು. ಸೊ ಮೂವಿ ಇವಾಗ ಮುಗೀತು. ಅಮ್ಮ ಟೈಮ್ ಎಷ್ಟು? ಹಾಂ, 1:15 ಮನೆಗೆ ಹೋಗಿ ದಬ್ಬಾಕೊಳ್ಳೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.